ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ಸಾವಯವ ಕೃಷಿಗೆ ಆಸಕ್ತಿಯನ್ನು ಹೊಂದುತ್ತಿದ್ದಾರೆ. ಆದರೆ ರೈತರಿಗೆ ಸಾವಯವ ಕೃಷಿಕರಿಗೆ ಬೇಕಾದಂಥ ಪರಿಕರಗಳ ಅಲಭ್ಯತೆ ಬಹಳಷ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಜೈವಿಕ ನಿಯಂತ್ರಣ ವಿಭಾಗವು ಸಾವಯವ ಕೃಷಿಗೆ ಪೂರಕವಾದಂಥ ಹಲವಾರು ಪರಿಕರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾಯ್ತಂತಂದರೆ ಬೆವೇರಿಯಾ ಬ್ಯಾಸಿಯಾನ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕ ಬೆವೇರಿಯಾ ಬ್ಯಾಸಿಯಾನ ಅನ್ನೋಂಥದ್ದು ಈ ಬೆಳೆಗಳಲ್ಲಿ ಯಾವುದೇ ಒಂದು ಬೆಳೆಗಳಾಗಿರ್ಬೋದು, ಅಲ್ಲಿ ಬೆಳೆಗಳಲ್ಲಿ ಬರುವಂಥ ಕಾಯಿ ಕೊರಕಗಳಾಗಿರ್ಬೋದು ಅಥವಾ ರಸಹೀರೋ ಕೀಟಗಳಿಗೆ ಭಾಳಷ್ಟು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾಯ್ತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಏನು ಒಂದು ಬ್ಲ್ಯಾಕ್ ಟ್ರಿಪ್ಸ್ ಅಂತ ಏನು ರೈತರು ಇದು ಮಾಡಿದ್ರು, ಆ ರೈತರ ಒಂದು ಏನು ಇದನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಈ ಒಂದು ಕೀಟ ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ಒಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಜೈವಿಕ ಕೀಟ ಶಿಲೀಂಧ್ರನಾಶಕ ಬಹಳಷ್ಟು ರೈತರು ನಮ್ಮ ಒಂದು ಜೈವಿಕ ನಿಯಂತ್ರಣ ಪ್ರಯೋಗಾಲಯಕ್ಕೆ ಬಂದು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 50-60% ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದೆ ಅನ್ನೋಂಥ ರೈತರ ಒಂದು ಅಭಿಪ್ರಾಯಗಳಿತ್ತು. ಆ ಒಂದು ಅಭಿಪ್ರಾಯಗಳ ಮತ್ತು ನಮ್ಮ ಒಂದು ಸಂಶೋಧನೆ ಮುಖಾಂತರ ಈ ಒಂದು ಬೆವೇರಿಯಾ ಬ್ಯಾಸಿಯಾನ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾನು ಮೊದಲು ಹೇಳಿದಾಗೆ ಕಾಯಿ ಕೊರಕ ಆಗಿರ್ಬೋದು ಅಥವಾ ರಸಹೀರೋ ಕೀಟಗಳಿಗೆ ಈ ಒಂದು ಬೆವೇರಿಯಾ ಬ್ಯಾಸಿಯಾನ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕವನ್ನು ಉಪಯೋಗಿಸ್ಬೋದು. ಆಮೇಲೆ ಈ ಒಂದು ಪ್ಯಾಕೆಟ್ ಹಿಂದ್ಗಡೆ ನಾವು ಅದನ್ನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಇದು ಬಹಳ ಅತ್ಯಂತ ಸರಳವಾಗಿರುವಂಥದ್ದು. ಏನಂತಂದರೆ 5 ಗ್ರಾಮ್ 1 ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡಿದಲ್ಲಿ ಆದರೆ ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ಅಥವಾ ಹತ್ತಿ ಬೆಳೆ ಆಗಿರ್ಬೋದು ಅಥವಾ ಇತರ ತರಕಾರಿ ಬೆಳೆಗಳಲ್ಲಿ ಕೂಡ ಈ ಒಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಜೈವಿಕ ಕೀಟ ಶಿಲೀಂಧ್ರನಾಶಕವನ್ನು ಉಪಯೋಗ ಮಾಡಿಬಿಟ್ಟು ರಸಹೀರೋ ಕೀಟಗಳು ಮತ್ತು ಕಾಯಿ ಕೊರಕ ಕೀಟಗಳನ್ನು ನಾವು ಇದೊಂದು ನಿರ್ವಹಣೆ ಮಾಡ್ಬೋದಾಗಿದೆ. ಮತ್ತು ಇದನ್ನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಹಿಂದ್ಗಡೆ ಈ ಒಂದು ಪ್ಯಾಕೆಟ್ ಹಿಂದ್ಗಡೆ ನಾವು ಎಲ್ಲವನ್ನು ಅತ್ಯಂತ ಕುಲಂಕುಷವಾಗಿ ಮತ್ತು ರೈತರಿಗೆ ಅರ್ಥ ಆಗುವ ಒಂದು ರೀತಿಯಲ್ಲಿ ನಾವು ಇದನ್ನು ನಾವು ಈ ಒಂದು ಪ್ಯಾಕೆಟ್ ಹಿಂದ್ಗಡೆ ಎಲ್ಲವನ್ನು ಉಪಯೋಗ ಯಾವ ಥರ ಸೂಚನೆಗಳು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಈ ಪ್ಯಾಕೆಟ್ ಮೇಲೆ ನಾವು ಇದನ್ನು ನಮೂದಿಸಿದ್ದೇವೆ. ಅದ್ರ ಜೊತೆಗೆ ನಾವು ರೈತರ ಗಮನದಲ್ಲಿ ಇಟ್ಕೋಬೇಕು, ಈಗ ಯಾವುದೇ ಒಂದು ಜೈವಿಕ ಕೀಟ ಶಿಲೀಂಧ್ರನಾಶಕಗಳನ್ನು ಉಪಯೋಗ ಮಾಡಬೇಕಾದಾಗ ಒಂದು ಮುನ್ನೆಚ್ಚರಿಕೆ ಏನಂತಂದರೆ ಯಾವುದೇ ಥರದ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಬಾರ್ದು. ಸೊ ಇದೊಂದು ಗಣನೆಯಲ್ಲಿ ತೆಗೆದುಕೊಂಡ್ಬಿಟ್ಟು ರೈತರು ಇನ್ನು ಕೀಟನಾಶಕಗಳ ಜೊತೆಗೆ ಇದನ್ನು ನಾವು ಉಪಯೋಗ ಮಾಡ್ಬೋದು, ಯಾವುದೇ ಥರ ತೊಂದರೆ ಇಲ್ಲ. ಆದರೆ